ಅವರೆಲ್ಲ ನೆಲೆಗಳಲ್ಲಿ ಈಗ ಒಂದು 4-5 ದಿನ ಉಳಿದ ಒಂದು ಸುದ್ದಿ ಉಳಿತಾವ, ಅವುಗಳನ್ನು ಸಹಿತ ಕಿತ್ತು ಹಾಕುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಅಮೆರಿಕದ್ದು. ಬಟ್ ಅಮೇರಿಕೆಯ ನೆಲೆಗಳು ಅರಬ್ ಅಥವಾ ಕೊಲ್ಲಿ ರಾಷ್ಟ್ರಗಳಿಗೆ ಕಾನು ಕೂಡು ಅನ್ನುವಂಥ ಫರ್ಮಾನು ಹೊಡಿಸಿಬಿಟ್ಟಿದ್ದಾರೆ ಇರಾನಿಗಳು, ಅದು ಬೆನ್ನು ಹತ್ತಿದ್ದಾರೆ. ಅದರಲ್ಲೂ IRGC ಅನ್ನುವಂಥ ಒಂದು ಇದು ಸಂಘಟನೆ ಅದ. ಹೌದು, ಅದು ಒಂದು ರೆವಲ್ಯೂಷನರಿ ಇಸ್ಲಾಮಿಸ್ಟ್ ಉಳಿಸುವಂಥ, ಅದರಲ್ಲೂ ಶಿಯಾ ಮುಸ್ಲಿಮರನ್ನು ಉಳಿಸುವಂಥ ಒಂದು ದೊಡ್ಡ ಸಂಘಟನೆ ಮಾಡಿದ್ರು. ಇವತ್ತು ಆ ಸಂಘಟನೆ ಅಮೆರಿಕೆಯನ್ನು ಹಿಂದೆ ಹೋಗುವಂಗೆ ಮಾಡಿದ. ಆ ಸಂಘಟನೆಯಿಂದಾಗಿ ಇಡೀ ಇವತ್ತು ಇರಾನು ಒಂದಾಗ್ಯದ. ಆ ನೆಲೆಗಟ್ಟಿನಲ್ಲೇ ಇವತ್ತು ಇದರ ಹಿಂದೆ ಇವತ್ತು ಚೈನಾನು ಬಂದಿತ್ತು. ಎಲ್ಲರೂ ಎನ್ಮೇರದ ರಷ್ಯಾಕ್ಕೆ ಒಂದು ಸಂಘಟನೆ ಬೇಕಾಗ್ಯದ, ಯಾಕಂದ್ರೆ ನ್ಯಾಟೋ ಅದನ್ನು ದೂರದ. ಅದೇ ಕಾಲಕ್ಕೆ ಚೈನಾಕ್ಕೆ ಜಗತ್ತಿನ ನಾನೊಬ್ಬ ಸೂಪರ್ ಪವರ್ ತೋರಿಸ್ಬೇಕಾಗ್ಯದ. ಜೊತೆಗೆ ಎಲ್ಲಿ ಕಡಿಮೆ ಬೆಲೆ ಇದೆ, ಅದು ಯುವಾನ್ ಇವತ್ತು ಡಾಲರ್ ಸ್ಥಾನವನ್ನು ಕಸುಗಳು ಹಂತಕ್ಕೆ ಬಂದಿರ್ತದೆ. ಹೀಗಾಗಿ ಇರಾನ್ ಜೊತೆಗೆ ಇವತ್ತು ಚೈನಾ ರಷ್ಯಾ ಕೂಡುವಂಥ ಪ್ರಸಂಗ ಬಂದದ. ಹೀಗಾಗಿ ಜಗದ ಒಂದು ಹೊಸ ಅರ್ಥ ರೀತಿ, ಹೊಸದಂಥ ಒಂದು ರೂಪ ತಯಾರಾಗುವಂಥ ಸಾಧ್ಯತೆಗಳಿದ್ದಾವೆ. ಅದನ್ನು ನಾವು ಮುಂದಿನ ಎಪಿಸೋಡಲ್ಲಿ ನೋಡೋಣ ಏನು ಆಗ್ಬೋದು ಅಂತೇಳಿ ಆರ್ಥಿಕವಾಗಿ. ಈಗಂತೂ ಪರಿಸ್ಥಿತಿ ಈ ಮೊದಲನೇ ಭಾಗದಲ್ಲೇ ಏನು ಪರಿಸ್ಥಿತಿಯಪ್ಪ ಅಂತಂದ್ರೆ, ಒಂದು ಸಿಂಪಲ್ಲಾಗಿ ಹೇಳುವಂಥದ್ದು, ಅಮೇರಿಕೆ ಡಾಮಿನೆನ್ಸ್ ಏನಿತ್ತು ಆರ್ಥಿಕವಾಗಿ ಅದು ಮುಗಿತಾ ಬಂತು ಅಂತೇಳಿ ಹೇಳಬೇಕಾಗಿದೆ. ಏನೋ ಆಗಲಿ, ಒಟ್ಟಾರೆಯಾಗಿ ಇರಾನ್ ತನ್ನ ಗಪ್ಪಿ ಮುಷ್ಟಿ ಇನ್ನೂ ಬಿಗಿಗೊಳಿಸ್ತಾ ಇದೆ ಇಲ್ಲಿ ಅನ್ನೋದು ಮಾತ್ರ ಸತ್ಯ. ಜೊತೆಗೆ ಇವತ್ತಿನ ಮಾರ್ಕೆಟ್ದಲ್ಲಿ ಅದು ಸ್ವತಃ ಮುಂದೆ ಬರ್ತಾ ಇದೆ ಅನ್ನೋದು ನಮ್ಮ ಮುಂದಿನ ಭಾಗದಲ್ಲಿ ಮತ್ತೆ ಚರ್ಚೆ ಮಾಡೋಣ ಅಂತ ಹೇಳ್ತಾ, ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. Next 16 ನ್ಯೂಸ್ ಅರ್ಥ ಸತ್ಯದ ಕೈಗೆ ಮಾಡಿ ವಂದನೆಗಳು.